ಹಲೋ ಗೈಸ್, ನೋಡಿ ನಾನು ಒಂದು ಚಿಕ್ಕ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಏನಂದರೆ, ನಾಟಿ ಕೋಳಿಗಳಿಗೆ ಯಾವುದೇ ರೀತಿಯಾದಂಥ ಈ ರೋಗಗಳು ಜಾಸ್ತಿ ಯಾಕೆ ಬರ್ತವೆ ಅಂದರೆ, ಅವಕ್ಕೆಲ್ಲ ನಾವು ರೋಗ ಬಂದ ಕೋಳಿಗಳಿಗೆ ಒಂದೇ ಜಾಗದಲ್ಲಿ, ಅಂದರೆ ರೋಗ ಬಂದಿರೋ ಕೋಳಿ ಮತ್ತು ಉಳ್ಕಿದ ಬರದೇ ಇರೋ ಕೋಳಿಗಳಿಗೆ ಜೋಡಿಗೆ ಸೇರಿಸಿದ್ರೆ ಎಲ್ಲಕ್ಕೂ ಹರಡುತ್ತೆ. ರೋಗ ಬಂದಮೇಲೆ ಕೋಳಿಗೆ ಸಪ್ರೇಟ್ ಮಾಡಬೇಕು. ಯಾವ ರೀತಿ ಅಂದರೆ, ಅದನ್ನು ಒಂದು ಸೈಡ್ ಒಂಥರ ಕ್ವಾರಂಟೈನ್ ಮಾಡಿ ಹಾಗೆ ಸಪ್ರೇಟ್ ಮಾಡಿದರೆ ಯಾವುದೇ ಕೋಳಿಗೆ ರೋಗ ಹರಡಲ್ಲ. ಅದು ಯಾವಾಗ ಚೆನ್ನಾಗಿ ಪ್ರಿಪೇರಾಗಿ ಕರೆಕ್ಟಾಗಿ ಇರುತ್ತೆ ಆಗ ಅದರೊಳಗೆ ಬಿಡ್ಬೋದು. ಆ ರೀತಿ ಮಾಡಬೇಕು. ಮತ್ತು ಅವಕ್ಕೆಲ್ಲ ಜಾಸ್ತಿ ಈ ಥರ ಫ್ರೀಯಾಗಿ ಬಿಡಬೇಕು. ಒಳ್ಳೆ ಮೇಯ್ತಾ ಇರ್ತವೆ ಮತ್ತು ಅವು ಮೇವು ಅವೆಲ್ಲ ತಿಂತವೆ. ಚಿಕ್ಕ ಮರಿಗಳಿಗೆ ಮುಂಗ್ಸಿ ಮತ್ತು ಹದ್ದಿನ ಕಾಟ ಜಾಸ್ತಿ ಈಗ ನನ್ನ ಕಡೆ ಇಲ್ಲ. ಅದಕ್ಕೆ ಅದನ್ನು ಚಿಕ್ಕ ಮರಿಗೆಲ್ಲ ಈ ಹುಲ್ಲು ಕಿತ್ಕೊಂಡು ಹೋಗ್ತೀನಿ. ಕಸ ಇರ್ತೈತಲ್ಲ ಕಬ್ಬಿನೊಳಗೆ, ಅದನ್ನು ಕಿತ್ಕೊಂಡು ಹೋಗಿ ಎಲ್ಲ ಇದಕ್ಕೆ ಹಾಕ್ತೀನಿ ಚಿಕ್ಕ ಚಿಕ್ಕ ಮರಿಗೆ. ಆವಾಗ ಅವೆಲ್ಲ ಒಳ್ಳೆ ತಿಂತವೆ ಅದನ್ನು. ಯಾಕಂದರೆ ಅವು ಹೊರಗೆ ಬಿಟ್ಟರೆ ಏನಂದರೆ ಅದು ಮುಂಗ್ಸಿ ಹದ್ದಿನ ಕಾಟ ಜಾಸ್ತಿ, ಅದಕ್ಕೆ ಹೊರಗೆ ಬಿಡಲ್ಲ ಅದನ್ನು. ನೋಡಿ ಇವೆಲ್ಲ ಯಾವ ರೀತಿ ಮೇಯ್ತಾ ಇರ್ತವೆ. ಇವಕ್ಕೆಲ್ಲ ಈಗ ಆ ಕಡೆ ಶೆಡ್ಡಿನ ಕಡೆ ಒರೆಸ್ತಾ ಇದ್ದೀನಿ. ಇಲ್ಲೆಲ್ಲ ಕೋಳಿಗಳಿರ್ತವೆ ಒಳಗಡೆ, ಕೋಳಿ ಮತ್ತು ಆಡು, ಇದ್ರ ಹೆಚ್ಚಿಗೆ ಕುರಿನೂ ಇರ್ತವೆ. ಯಾವ ರೀತಿ ಬೇಲಿ ಹಾಕಿದ್ದೇವೆ ಅಂತ ಅದನ್ನು ನೋಡಿ. ಚಿಕ್ಕ ಕೋಳಿಗಳು 2 ಎತ್ತಿದ್ದಾವೆ, ಈಗ ಸ್ವಲ್ಪ ಆಡಿದ್ದಾವೆ. ಅಂದರೆ ನಾವೆಲ್ಲ ಹೊಲದಲ್ಲೇ ಇರೋದು, ಇದನ್ನೆಲ್ಲ ಮಾಡ್ತಾಯಿರ್ತೀವಿ. ಎಲ್ಲ ಕೋಳಿ, ಎತ್ತು, ಆಡು ಇವೆಲ್ಲ. ಈಗ ನೋಡಿ 4-5 ತಿಂಗಳದ ಕೋಳಿ ಮರಿಗಳು, ಈಗ ಚಿಕ್ಕ ಮರಿಗಳು ಈ ರೀತಿ ಇರ್ತವೆ ನೋಡಿ. ಈ ಮರಿಗೆಲ್ಲ ಎಲ್ಲ ಹದ್ದು ಆರಾಮ್ಸೆ ಎತ್ಕೊಂಡು ಹೋಗುತ್ತೆ. ಹಾಗಾಗಿ ಈ ಮರಿನ ಒಳಗೆ ಹಾಕಿ ಮೇವೆಲ್ಲ ಮತ್ತು ಕಾಳು ಎಲ್ಲ ಹಾಕ್ತಾಯಿರ್ತೀನಿ. ಕಾಳು ಏನು ಹಾಕ್ತೀನಪ್ಪ ಅಂದರೆ ಸಜ್ಜಿ, ಮೆಕ್ಕೆಜೋಳ ಮತ್ತು ಅಕ್ಕಿ ಹಾಕ್ತೀನಿ. ಅಕ್ಕಿ ಹಾಕೋದ್ರಿಂದ ಜಾಸ್ತಿ ಹಾನಿ ಅವಕ್ಕೆಲ್ಲ. ಅಕ್ಕಿ ಜಾಸ್ತಿ ಹಾಕಬಾರ್ದು, ಅಷ್ಟರೊಳಗೆ ಹಾಕ್ತೀನಿ. ಎಷ್ಟು ಅಂದರೆ 15 ದಿನಕ್ಕೆ ಒಂದು ಸತಿ ಅಥವಾ ತಿಂಗಳಿಗೆ 1-2 ಸತಿ ಅಕ್ಕಿ ಹಾಕ್ತೀನಿ ಅಷ್ಟೇ. ಯಾಕಂದರೆ ಅಕ್ಕಿಯಿಂದ ಅವಕ್ಕೆ ಕಾಲು ಬೀಳೋ ಜಾಸ್ತಿ ಚಾನ್ಸಸ್ ಇರ್ತವೆ. ಮತ್ತು ಮೋಷನ್ಸ್ ಎಲ್ಲ ಸರಿ ಆಗೋದಿಲ್ಲ, ವೇಟ್ ಬರೋದಿಲ್ಲ, ಮತ್ತು ರೋಗಗಳು ಜಾಸ್ತಿ ಅಕ್ಕಿಯಿಂದನೇ ಬರೋದು ಅವಕ್ಕೆಲ್ಲ. ಅಕ್ಕಿ ಬೇಯಿಸಿ ಹಾಕಿದರೆ ತೊಂದರೆ ಇಲ್ಲ, ಹಾಗೆ ಹಾಕಿದರೆ ರೋಗ ಎಲ್ಲ ಜಾಸ್ತಿ ಬರ್ತವೆ ಇವಕ್ಕೆಲ್ಲ. ನೋಡಿ ಇದು ಅಸಿಲ್ ಅಂತ ಹೇಳ್ತಾರಪ್ಪ, ಅಸಿಲ್ ಹೌದು ಇಲ್ಲ ಅಂತ ಗೊತ್ತಿಲ್ಲ. ಮತ್ತು ಇದೇ ರೀತಿ ಯಾವುದೇ ಥರದ ಏನಾದರೂ ನಿಮಗೆ ವಿಡಿಯೋ ಬೇಕಿದ್ದರೆ ಸಬ್ಸ್ಕ್ರೈಬ್ ಒಂದು ಮಾಡಿಕೊಳ್ಳಿ, ಲೈಕ್ ಮಾಡಿ. ಥ್ಯಾಂಕ್ ಯು ಗೈಸ್.